ಅವರು ಅಂದರೆ 2 ಸಿನಿಮಾದಲ್ಲಿ ಅಭಿನಯಿಸಿದೆ ನಾನು. ಜ್ಯೇಷ್ಠ ಆಮೇಲೆ ನೀನೆಲ್ಲೋ ನಾನಲ್ಲಿ. ಅವರು ನನ್ನ ವಿಚಾರದಲ್ಲಿ, ಅವ್ರು ಗೊತ್ತಿಲ್ಲ ನನಗೆ. ಆದ್ರೆ ನನ್ನ ವಿಚಾರದಲ್ಲಿ ನಾನು ಜೊತೆಯಲ್ಲಿ ಅಭಿನಯಿಸ್ತಿರ್ಬೇಕಾದ್ರೆ ಅವ್ರು ಯಾವತ್ತೂ ನಾನು ವಿಷ್ಣುವರ್ಧನ್ ಅಂತ ಇರಲಿಲ್ಲ ಅವರು. ಬೇರೆಯವರು ಅವ್ರ ಜೊತೆಲಿ ನಡ್ಕೊಳ್ಳೋ ರೀತಿಯಿಂದ ನಮಗೆ ಅದು ಅವರು ವಿಷ್ಣುವರ್ಧನ್ರು ಅಂತ ನಮಗದು ಅನ್ಸೋದು ವಿನಃ ಅವ್ರು ಯಾವತ್ತೂ ಆ ರೀತಿಯಲ್ಲಿ ನಡ್ಕೋತಾ ಇರಲಿಲ್ಲ. ನನ್ನ ಜೊತೆಲಂತೂ ತುಂಬ ವಿಶೇಷವಾಗಿ, ತುಂಬ ಆತ್ಮೀಯವಾಗಿ, ತುಂಬ ಕಾಳಜಿಪೂರ್ವಕವಾಗಿ ಇರ್ತಾಯಿತ್ತು. ಕಾಳಜಿಪೂರ್ವಕ ಅಂತಂದರೆ ನನಗೆ ಕ್ಲೋಸಪ್ ಇಡ್ತಾ ಇದ್ದಾರಾ, ಅಥವಾ ನನಗೇನು ಸಮಸ್ಯೆ ಆಗ್ತಿಲ್ವಾ, ಅಥವಾ ನಾನೇನಾದರೂ ಒಳ್ಳೆ ಶಾಟ್ ಕೊಟ್ಟರೆ ಚಪ್ಪಾಳೆ ತಟ್ಟೋರು. ಹೀಗೆ ಒಬ್ಬ ತಂದೆಯಾಗಿ ಅಥವಾ ತಾಯಿಯಾಗಿ ನನ್ನ ಜೊತೆಯಲ್ಲಿ ಅವರ ವರ್ತನೆ ಇರ್ತಾ ಇತ್ತು. ಅವ್ರು ಯಾವತ್ತೂ ವಿಷ್ಣುವರ್ಧನ್ ಅಂತಂದ್ಬಿಟ್ಟು ಯಾವತ್ತೂ ಅವರು ಇರ್ತಿರ್ಲಿಲ್ಲ. ಸಂಸ್ಕಾರ ಇದೆ, ಅದು ಸಾಕಷ್ಟಿದೆ. ನೀವು ಆಗಲೇ ಹೇಳಿದ್ರಿ ನನಗಿಬ್ಬರು ಅಪ್ಪಂದರು, ಇಬ್ಬರು ತಾಯಂದರು ನನಗೆ. ಹಾಗಾಗಿ ಅವರು ನನಗೆ ಅಪ್ಪನೇ. ನನಗೆ ಸಾಕಷ್ಟು ಕಲ್ತಿದ್ದೀನಿ. ಅವರು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ನನಗೆ ಯಾವತ್ತೂ ಹೇಳಿಲ್ಲ. ಆದರೆ ಅವರು ನೋಡಿನೇ ನಾನು ಸಾಕಷ್ಟು ಕಲ್ತಿದ್ದೀನಿ. ಅವರು ನಡ್ಕೊಳ್ಳೋ ರೀತಿ, ಅಷ್ಟು ಜನಮನ್ನಣೆ ಒಂದು ಸಂಪಾದನೆ ಮಾಡಿದ ಮೇಲೂ ಕೂಡ ಅವರು ಇದ್ದಿದ್ದ ರೀತಿ, ಅವರು ಸಮಾಜದ ಬಗ್ಗೆ ಇರತಕ್ಕಂಥ ಅವ್ರಿಗೆ ಒಂದು ಒಲವು, ಕಾಳಜಿ, ಜೊತೆಗೆ ಯಾವುದೇ ಒಂದು ಪಾತ್ರ ನಿರ್ವಹಿಸಬೇಕಾದ್ರೆ ಅದರ ಹಿಂದೆ ಅವರು ಮಾಡ್ತಿರ್ತಕ್ಕಂಥ ಪರಿಶ್ರಮ ಅದು ಅಷ್ಟಿಷ್ಟಲ್ಲ. ಸಾಕಷ್ಟು ಪರಿಶ್ರಮ ವಹಿಸ್ತಾಯಿದ್ರು, ತುಂಬ ಶ್ರದ್ಧೆಯಿಂದ ಕೆಲಸ ಮಾಡ್ತಾಯಿದ್ರು. ಜೊತೆಗೆ ಸಿನಿಮಾ ಶೂಟಿಂಗ್, ಚಿತ್ರೀಕರಣ ಇಲ್ಲದೇ ಇದ್ದರೂ ಕೂಡ ಒಬ್ಬ ಕಲಾವಿದ ಹೇಗಿರಬೇಕು ಅನ್ನೋದು ನಾನು ಅವರಿಂದ ಕಲಿತೆ. ಅಂತಂದರೆ ಕಲಾವಿದನಿಗೆ ಆತನ ದೇಹ ತುಂಬ ಮುಖ್ಯ, ಅದು ಚೆನ್ನಾಗಿರಬೇಕು. ನಾವೇ ಹಾಳು ಮಾಡ್ಕೋಬಾರ್ದು ಯಾವತ್ತೂ. ಹಾಗಾಗಿ ಅವರು ಯಾವ ರೀತಿಲಿ ಇರ್ತಾಯಿದ್ರು, ಅವರು ದಿನನಿತ್ಯ ವ್ಯಾಯಾಮ ಆಗಿರಬಹುದು, ಅಂದರೆ ಯೋಗಾಸನ ಮಾಡ್ತಾಯಿದ್ರು, ನಡೀತಾಯಿದ್ರು, ತುಂಬ ನಡೀತಾಯಿದ್ರು. ಅವರು ಶ್ಲೋಕಗಳನ್ನು ಹೇಳ್ತಾಯಿದ್ರು. ಶ್ಲೋಕಗಳಿಂದ ಏನಾಗುತ್ತೆ, ಮನಃಶುದ್ಧಿ ಆಗ್ತಾಯಿತ್ತು. ಅದು ಮುಖದಲ್ಲೂ ಕಾಣಿಸ್ತಾ ಇತ್ತು, ಆ ತೇಜಸ್ ಕಾಣಿಸ್ತಾ ಇತ್ತು. ತುಂಬ ಜನ ಅವ್ರ ಮುಖದಲ್ಲಿ ತುಂಬ ತೇಜಸ್ ಕಾಣಿಸ್ತಾ ಇದೆ, ತೇಜಸ್ಸಿತ್ತು ಅಂತ ಹೇಳ್ತಾರೆ. ಅದು ಯಾಕಂತಂದರೆ ಶ್ಲೋಕಗಳಿಂದ, ಜೊತೆಗೆ ಸಮಾಜ ಬಗ್ಗೆ ಇರತಕ್ಕಂಥ ಒಂದು ಒಲವಿಂದ, ಕೆಲಸದ ಬಗ್ಗೆ ಇರತಕ್ಕಂಥ ಶ್ರದ್ಧೆಯಿಂದ, ಇವೆಲ್ಲವೂ ನಾನು ಅವರನ್ನು ನೋಡಿ ಕಲ್ತಿದ್ದೀನಿ. ಹಾಗಾಗಿ ನಾನು ಅದನ್ನು ಅಳವಡಿಸೋದಕ್ಕೆ ನನ್ನ ಕಡೆಯಿಂದ ನಾನು ಪ್ರಯತ್ನ ಪಡ್ತೀನಿ.